ಮೋಟಾರ್ ಆನ್ ಮಾಡುವ ಸಂದರ್ಭದಲ್ಲಿ ಕರೆಂಟ್ ಶಾಕ್ನಿಂದಾಗಿ ಮಹಿಳೆಯೊಬ್ಬರು ಸಾವನ್ನಪ್ಪಿರುವಂತಹ ದುರ್ಘಟನೆ ಸಂಭವಿಸಿದೆ. ಬೆಂಗಳೂರಿನ ಮಾರ್ಕೆಟ್ ರಸ್ತೆಯ ಆನಂದಪುರದಲ್ಲಿ ನಡೆದಿರುವಂತಹ ದುರ್ಘಟನೆ ಇದು. ಇನ್ನು ರಸ್ತೆ ತಡೆ ನಡೆಸಿ ಸ್ಥಳೀಯ ನಿವಾಸಿಗಳು ಪ್ರತಿಭಟನೆಯನ್ನ ಕೂಡ ನಡೆಸುತ್ತಿದ್ದಾರೆ. ಇನ್ನು ಪ್ರತಿಭಟನೆಯ ಹಿನ್ನೆಲೆಯಲ್ಲಿ ಮಾರ್ಕೆಟ್ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಮೋಟಾರ್ ಆನ್ ಮಾಡುವಾಗ ಈ ಒಂದು ದುರ್ಘಟನೆ ಸಂಭವಿಸಿರುವಂಥದ್ದು. ಅಂದ್ರೆ ಮಹಿಳೆ ಮೋಟಾರ್ ಆನ್ ಮಾಡೋದಕ್ಕೆ ಹೋಗಿದ್ದಾರೆ. ಆ ಸಂದರ್ಭದಲ್ಲಿ ಕರೆಂಟ್ ಶಾಕ್ನಿಂದಾಗಿ ಸಾವನ್ನಪ್ಪಿದ್ದಾರೆ. ಇಲ್ಲಿನ ಯಾವ ಮನೆಗೂ ಕೂಡ ನೀರಿನ ಸಂಪರ್ಕ ಇಲ್ಲ. ದೊಡ್ಡ ಪೈಪ್ನಲ್ಲಿ ಅಲ್ಲಲ್ಲಿ ಮೋಟಾರ್ ಕನೆಕ್ಷನ್ ಅನ್ನ ಮಾಡಿಕೊಳ್ಳಲಾಗಿದೆ ಅಂತ ಈಗ ಸ್ಥಳೀಯರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇನ್ನು ಅದಕ್ಕೆ ಸಂಬಂಧಪಟ್ಟಂತಹ ದೃಶ್ಯಾವಳಿಗಳನ್ನ ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ನೋಡಿ ಯಾವ ರೀತಿ ದೊಡ್ಡ ಪೈಪ್ನ ಮುಖಾಂತರ ಒಂದೊಂದು ಮನೆಗೆ ಒಂದೊಂದು ಮೋಟಾರ್ ಎಂಬಂತೆ ಕನೆಕ್ಷನ್ ಅನ್ನ ಮಾಡಿಕೊಂಡಿದ್ದಾರೆ ಅನ್ನೋದರ ಕುರಿತು ಕೂಡ ನೀವು ಗಮನಿಸಬಹುದು. ಯಾವ ಮನೆಗೂ ಕೂಡ ನೀರಿನ ಸಂಪರ್ಕ ಇಲ್ಲದೆ ಇರೋದ್ರಿಂದ ಅಲ್ಲಿನ ನಿವಾಸಿಗಳು ಈ ರೀತಿಯ ವ್ಯವಸ್ಥೆಯನ್ನ ಕಲ್ಪಿಸಿಕೊಂಡಿದ್ದಾರೆ. ಇನ್ನು ಚಾಮರಾಜಪೇಟೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಸ್ಥಳಕ್ಕೆ ಚಾಮರಾಜಪೇಟೆ ಪೊಲೀಸರು ಆಗಮಿಸಿದ್ದಾರೆ. ಇನ್ನು ಪ್ರತಿಭಟನಾ ನಿರತ ನಿವಾಸಿಗಳ ಮನವೊಲಿಕೆಗೂ ಕೂಡ ಪ್ರಯತ್ನಿಸ್ತಾ ಇದ್ದಾರೆ. ಆದರೆ ಪೊಲೀಸರ ಜೊತೆ ಪ್ರತಿಭಟನಾ ನಿರತರು ವಾಗ್ವಾದವನ್ನ ಕೂಡ ನಡೆಸಿದ್ದಾರೆ. ನಮ್ಮ ಮನೆಗೆ ನೀರು ಸಿಗೋವರೆಗೂ ಕೂಡ ರಸ್ತೆ ತಡೆಯನ್ನ ನಿಲ್ಲಿಸಲ್ಲ ಅಂತ ಬಿಗಿ ಪಟ್ಟನ್ನ ಹಿಡಿದಿದ್ದಾರೆ. ಬೆಂಗಳೂರಿನ ಮಾರ್ಕೆಟ್ ರಸ್ತೆಯ ಆನಂದಪುರದಲ್ಲಿ ನಡೆದಿರುವಂತಹ ಘಟನೆ. ಇನ್ನು ಮೂಲಭೂತ ಸೌಕರ್ಯ ನೀಡುವಲ್ಲಿ ನಮಗೆ ತಾರತಮ್ಯಗಳಾಗ್ತಾ ಇದೆ. ಸಚಿವ ಜಮೀರ್ ತಾರತಮ್ಯ ಮಾಡ್ತಾ ಇದ್ದಾರಾ ಅನ್ನೋ ಪ್ರಶ್ನೆ ಕೂಡ ಈಗ ಮೂಡಿ ಬರ್ತಿದ್ದು ಆನಂದಪುರದಲ್ಲಿ ಮಹಿಳೆಯರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಈ ಏರಿಯಾದಲ್ಲಿ ಹೆಚ್ಚು ಹಿಂದೂ ಜನರು ವಾಸ ಮಾಡ್ತಾ ಇದ್ದಾರೆ. ಇನ್ನು ಪಕ್ಕದ ಟಿಪ್ಪು ನಗರದಲ್ಲಿ ಮುಸ್ಲಿಂ ಅವರು ಹೆಚ್ಚಿದ್ದಾರೆ. ಅವರಿಗೆ ಮನೆ ಮನೆಗೂ ಕೂಡ ನೀರಿನ ವ್ಯವಸ್ಥೆ ಮಾಡಿದ್ದಾರೆ. ಕೇಳಿದ್ರೆ ಇದು ಸ್ಲಮ್ ಅಂತಾರೆ. ನಾವು ಹೋಟ್ ಹಾಕಿಲ್ವಾ? ಹಾಗಿದ್ರೆ ಇಲ್ಲಿ ನೀರು ಚರಂಡಿ ವ್ಯವಸ್ಥೆ ಸರಿಯಾಗಿಲ್ಲ ಅಂತ ಆನಂದಪುರ ಮಹಿಳೆಯರು ಈಗ ಸಚಿವ ಜಮೀರ್ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇದುವರೆಗೂ ಯಾರು ಸಂಬಂಧಪಟ್ಟವರು ಯಾರು ಬಂದಿಲ್ಲ. ಪೊಲೀಸ್ ಅವರು ಬಂದು ನಮ್ಮ ಮೇಲೆ FIR ಆಗ್ತಿದೆ ಅಂತ ಅವ್ರು ಕೂತಿದ್ದಾರೆ. ಇವಾಗ ನಾವು ಏನು ಮಾಡೋದು? ನಮ್ಮ ಜನರಾಗಿ ದೇಶದಲ್ಲಿ ಒಂದು ನ್ಯಾಯ ಕೇಳಕ್ಕೆ ಹೋದ್ರೆ ನಮ್ಮ ಮೇಲೆ FIR ಫೈಲ್ ಮಾಡೋಕ್ಕೆ ಬಂದಿದ್ದಾರೆ. ಇದಕ್ಕೆ ನಾವು ಏನು ಮಾಡೋದು? ಏನು ಉತ್ತರ ಕೊಡೋದು ಹೇಳಿ? ನಾವು 50 ವರ್ಷದಿಂದ ಇಲ್ಲಿದ್ದೀವಿ. 4ನೇ ಸಾವು ಸತ್ತಿರೋದಿಲ್ಲ. ಎಷ್ಟು 4 ಜನ, 3 ಜನ ಸತ್ತುವಾಗಲೇ ಬಗೆಹರಿದಿಲ್ಲ. ಇವಾಗ 4 ಎಷ್ಟು ಜನ ಸಾಯ್ತಾರೋ ಅದು ಬೇಡ ಅಂತ ನಾವು ಇದು ತೀರ್ಮಾನ ಶಾಂತಿಯುತದಿಂದ. ಇದುವರೆಗೂ ಯಾರು ಸಂಬಂಧಪಟ್ಟವರು ಯಾರು ಬಂದಿಲ್ಲ. ಪೊಲೀಸ್ ಅವರು ಬಂದು ನಮ್ಮ ಮೇಲೆ FIR ಆಗ್ತಿದೆ ಅಂತ ಅವ್ರು ಕೂತಿದ್ದಾರೆ. ಇವಾಗ ನಾವು ಏನು ಮಾಡೋದು? ನಮ್ಮ ಜನರಾಗಿ ದೇಶದಲ್ಲಿ ಒಂದು ನ್ಯಾಯ ಕೇಳಕ್ಕೆ ಹೋದ್ರೆ ನಮ್ಮ ಮೇಲೆ FIR ಫೈಲ್ ಮಾಡೋಕ್ಕೆ ಬಂದಿದ್ದಾರೆ. ಇದಕ್ಕೆ ನಾವು ಏನು ಮಾಡೋದು? ಏನು ಉತ್ತರ ಕೊಡೋದು ಹೇಳಿ? ನಾವು 50 ವರ್ಷದಿಂದ ಇಲ್ಲಿದ್ದೀವಿ. 4ನೇ ಸಾವು ಸತ್ತಿರೋದಿಲ್ಲ. ಎಷ್ಟು 4 ಜನ, 3 ಜನ ಸತ್ತುವಾಗಲೇ ಬಗೆಹರಿದಿಲ್ಲ. ಇವಾಗ 4 ಎಷ್ಟು ಜನ ಸಾಯ್ತಾರೋ ಅದು ಬೇಡ ಅಂತ ನಾವು ಇದು ತೀರ್ಮಾನ ಶಾಂತಿಯುತದಿಂದ. ಇದುವರೆಗೂ ಯಾರು ಸಂಬಂಧಪಟ್ಟವರು ಯಾರು ಬಂದಿಲ್ಲ. ಪೊಲೀಸ್ ಅವರು ಬಂದು ನಮ್ಮ ಮೇಲೆ FIR ಆಗ್ತಿದೆ ಅಂತ. ಈ ಕುರಿತು ನಮ್ಮ ಪ್ರತಿನಿಧಿ ವಿಶ್ವನಾಥ್ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ. ವಿಶ್ವನಾಥ್, ಇದೆಲ್ಲೋ ಬೇರೆ ಯಾವುದೋ ಹಳ್ಳಿಗಾಡಿನಲ್ಲಿ ನಡೆದಿರುವಂತಹ ಘಟನೆ ಅಲ್ಲ. ಬೆಂಗಳೂರಿನಲ್ಲೇ ಮೂಲಭೂತ ಸೌಕರ್ಯ ಇಲ್ಲದೆ ನಿವಾಸಿಗಳು ಪರದಾಡಿರುವಂತಹ ಘಟನೆ ನಡೆದಿದೆ. ಆ್ಯಂಡ್ ಮೋಟಾರ್ ಆನ್ ಮಾಡುವಂತಹ ಸಂದರ್ಭದಲ್ಲಿ ಕರೆಂಟ್ ಶಾಕ್ ತಗಲಿ ಮಹಿಳೆಯೊಬ್ಬರು ಸಾವನ್ನಪ್ಪಿದ್ದಾರೆ. ಇತ್ತ ಏರಿಯಾದ ಮಹಿಳೆಯರೆಲ್ಲರೂ ಕೂಡ ಸಚಿವ ಜಮೀರ್ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್. ಯಸ್ಮದು ಬೆಂಗಳೂರಿನ ಚಾಮರಾಜಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಘಟನೆ ನಡೆದಿರುವಂಥದ್ದು. ಆನಂದಪುರದ ನಿವಾಸಿಗಳು ಅನೇಕ ವರ್ಷಗಳಿಂದಲೂ ಕೂಡ ಮೂಲಭೂತ ಸೇವೆಗಳಿಂದ ದೂರವಾಗಿದ್ದಾರೆ. ಸರಿಯಾದಂತಹ ನೀರಿನ ವ್ಯವಸ್ಥೆ ಇಲ್ಲ. ಒಂದೇ ಮೋಟರ್ನಲ್ಲಿ ಇಡೀ ಏರಿಯಾದ ಜನ ಪೂರ್ತಿ ನೀರನ್ನ ಪಡೆದುಕೊಳ್ಳಬೇಕು ಮತ್ತು ಅಲ್ಲಿ ಯಾವುದೂ ಕೂಡ ಸರಿಯಾಗಿಲ್ಲ ಅನ್ನೋ ಒಂದು ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಇವತ್ತು ಬೆಳಗ್ಗೆ ಮೋಟರ್ ಆನ್ ಮಾಡೋದಕ್ಕೆ ಮುಂದಾದಂತಹ ಮಹಿಳೆ ಸೆಲ್ವಿ ಅನ್ನೋರಿದ್ದಾರೆ. ಅವರು ಮೋಟರ್ ಆನ್ ಮಾಡಿದ ತಕ್ಷಣ ಕರೆಂಟ್ ಶಾಕ್ ಹೊಡೆದು ಸ್ಥಳದಲ್ಲೇ ಮೃತಪಟ್ಟಿರುವಂತದ್ದು ವಿದ್ಯುಕ್ತವಾಯಿತು. ಹೀಗಾಗಿ ಅವರ ಕುಟುಂಬಸ್ಥರಾಗಿರಬಹುದು, ಏರಿಯಾದ ಜನ ಆಗಿರ್ಬೋದು, ಎಲ್ಲರೂ ಕೂಡ ತೀವ್ರ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿರುವಂತದ್ದು ಮತ್ತು ರಸ್ತೆ ತಡೆಯನ್ನು ಕೂಡ ಮಾಡಿರುವಂತದ್ದು. ಹೀಗಾಗಿ ಟ್ರಾಫಿಕ್ ಸಮಸ್ಯೆ ಕೂಡ ಆಗಿದೆ ಮತ್ತು ಸ್ಥಳಕ್ಕೆ ಸಂಬಂಧಪಟ್ಟ ಯಾವ ಅಧಿಕಾರಿಗಳು ಕೂಡ ಬಂದಿಲ್ಲ. ಹೀಗಾಗಿ ಅಲ್ಲಿರುವಂತಹ ಜನರ ಆಕ್ರೋಶ ಮತ್ತಷ್ಟು ಜಾಸ್ತಿ ಆಗಿದೆ.
ಇನ್ನು ಸ್ಥಳಕ್ಕೆ ಚಾಮರಾಜಪೇಟೆ ಸ್ಥಳೀಯ ಪೊಲೀಸರು ಕೂಡ ಆಗಮಿಸಿದ್ರು. ಪ್ರತಿಭಟನಾಕಾರರು ಮತ್ತು ರಸ್ತೆ ಏನ್ ತಡೆದಿದ್ದಾರೆ ಅವರ ಮನವೊಲಿಸುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ. ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ಅವರು ಒಪ್ಪೋದಕ್ಕೆ ರೆಡಿ ಇಲ್ಲ. ಇನ್ನು ನಮ್ಮ ಮನೆಗೆ ನೀರು ಸಿಗೋವರೆಗೂ ಕೂಡ ನಾವು ರಸ್ತೆ ತಡೆಯನ್ನ ಮಾಡ್ತೀವಿ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ದೊಡ್ಡ ಮಟ್ಟದ ಆಕ್ರೋಶವನ್ನು ಕೂಡ ಹೊರ ಹಾಕಿರುವಂತದ್ದು. ಇನ್ನು ಪ್ರಮುಖವಾಗಿ ಈ ಮಾರ್ಕೆಟ್ ರಸ್ತೆಯನ್ನ ತಡೆದು ಪ್ರತಿಭಟನೆ ಮಾಡುವಂತಹ ಸ್ಥಳಕ್ಕೆ ಪೊಲೀಸರು ಕೂಡ ಏನ್ ಬರ್ತಾರೆ, ಇಲ್ಲಿ ಪ್ರತಿಭಟನೆ ಮಾಡಿದ್ರೆ ನಿಮ್ಮ ವಿರುದ್ಧವಾಗಿ ನಾವು ಎಫ್ಐಆರ್ ಅನ್ನ ಮಾಡ್ತೀವಿ ಅಂತ ಕೂಡ ಹೇಳಿದಾರಂತೆ. ಹೀಗಾಗಿ ಓಟ್ ತಗೊಳ್ಳೋದಕ್ಕೆ ನಾವು ಬೇಕು, ಓಟ್ ತಗೊಳ್ಳೋದಕ್ಕೆ ನಾವು ಹಾಕೋದಕ್ಕೆ ನಾವು ಬೇಕು, ಮತ್ತು ಎಲೆಕ್ಷನ್ ಅಲ್ಲಿ ಗೆಲ್ಲಿಸೋದಕ್ಕೆ ನಾವು ಬೇಕು. ಆದ್ರೆ ನಮಗೆ ಯಾವುದೇ ರೀತಿಯಾದಂತಹ ಮೂಲಭೂತ ಸೌಕರ್ಯವನ್ನ ಕೊಟ್ಟಿಲ್ಲ ಅನ್ನೋ ಒಂದು ಆಕ್ರೋಶವನ್ನ ಸ್ಥಳೀಯರು ಕೂಡ ವ್ಯಕ್ತಪಡಿಸಿದ್ದಾರೆ. ಮತ್ತು ಪಕ್ಕದಲ್ಲಿರುವಂತಹ ಟಿಪ್ಪು ನಗರಕ್ಕೆ ಎಲ್ಲಾ ಸೌಲಭ್ಯವನ್ನು ಕೂಡ ಒದಗಿಸಿದ್ದಾರೆ. ಅಲ್ಲಿ ಹೆಚ್ಚಾಗಿ ಮುಸ್ಲಿಂ ಜನ ಇದ್ದಾರೆ, ಅವರಿಗೆ ಮನೆಗೂ ನೀರಿನ ವ್ಯವಸ್ಥೆ ಮಾಡಿದ್ದಾರೆ. ಆದ್ರೆ ನಮಗೆ ಈ ರೀತಿಯಾದಂತಹ ವ್ಯವಸ್ಥೆ ಕೂಡ ಇಲ್ಲ. ಮತ್ತು ಇವತ್ತು ಏನು ಘಟನೆ ನಡೆದಿದೆ, ನಾವು ನಮ್ಮ ತಾಯಿಯನ್ನ ಕಳ್ಕೊಂಡು ಅನಾಥ ಆಗಿದ್ದೇವೆ, ನಮ್ಮ ತಾಯಿ ಹೋದ್ಮೇಲೆ ನಾವು ಕೂಡ ಬದುಕೋದಿಲ್ಲ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಅವರ ಕುಟುಂಬಸ್ಥರು ಕೂಡ ತೀವ್ರ ಅಸಮಾಧಾನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಪ್ರಮುಖವಾಗಿ ಈ ಘಟನೆಗೆ ಸ್ಥಳೀಯ ಆಡಳಿತದ ನಿರ್ಲಕ್ಷ್ಯ ಮತ್ತು ಸ್ಥಳೀಯ ಶಾಸಕರ ನಿರ್ಲಕ್ಷ್ಯ, ಅಂದ್ರೆ ಜಮೀರ್ ಅಹಮದ್ ಖಾನ್ ಅವರ ನಿರ್ಲಕ್ಷ್ಯವೇ ಕಾರಣ ಅಂತ ಕೂಡ ಹೇಳಲಾಗ್ತಾ ಇದೆ. ಹೀಗಾಗಿ ಎಲ್ಲೋ ಒಂದು ಕಡೆ ಜಮೀರ್ ಅಹಮದ್ ಇಲ್ಲಿರುವಂತಹ ಜನರಿಗೆ ನ್ಯಾಯವನ್ನು ಕೊಡಿಸೋದಕ್ಕೆ ಏನು ಎಡವಿದ್ದ ಅನ್ನೋ ಒಂದು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ. ಇನ್ನು ಪ್ರಮುಖವಾಗಿ ಈ ಘಟನೆಯಲ್ಲಿ ಮೃತಪಟ್ಟಿರುವಂತಹ ಸೇಲ್ವಿ ಏನಿದ್ದಾರೆ, ಅನೇಕ ವರ್ಷಗಳಿಂದ ಇಲ್ಲೇ ಅವರು ವಾಸ ಮಾಡ್ತಾ ಇರ್ತಾರೆ. ಆದ್ರೆ ಇವತ್ತು ಬೆಳಗ್ಗೆ 5:30 ಸುಮಾರಿಗೆ ಅವರು ಮೋಟರ್ ಸ್ಟಾರ್ಟ್ ಮಾಡೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಈ ವಿದ್ಯುತ್ ಪ್ರವಹಿಸಿ ಮೃತಪಟ್ಟಿರುವಂತದ್ದು. ಇನ್ನು ಮೃತದೇಹವನ್ನ ಸ್ಥಳೀಯ ಖಾಸಗಿ ಅಂದ್ರೆ ಅಲ್ಲೇ ಇರುವಂತಹ ಪಕ್ಕದಲ್ಲೇ ನಿಯರ್ ಬೈ ಇರುವಂತಹ ವಿಕ್ಟೋರಿಯಾ ಆಸ್ಪತ್ರೆಯ ಮರಣೋತ್ತರ ಪರೀಕ್ಷೆಗಾಗಲೇ ರವಾನೆ ಮಾಡಲಾಗಿದೆ. ಆದ್ರೆ ಜನ ಮಾತ್ರ ಇನ್ನೂ ಪ್ರತಿಭಟನೆಯನ್ನ ಬಿಟ್ಟಿಲ್ಲ. ಇನ್ನು ಪ್ರಕರಣವನ್ನ ದಾಖಲು ಮಾಡ್ಕೊಳ್ಬೇಕಾಗತ್ತೆ ಪೊಲೀಸರು ಕೂಡ. ಇನ್ನು ಈ ಹಿನ್ನೆಲೆಯಲ್ಲಿ ನೋಡೋದಾದ್ರೆ ಅಂದ್ರೆ ರಸ್ತೆ ಪ್ರತಿಭಟನೆ ಮಾಡುವಂತದ್ದು ಮತ್ತು ಸಾರ್ವಜನಿಕರಿಗೆ ತೊಂದರೆ ಕೊಡುವಂತಹ ನಿಟ್ಟಿನಲ್ಲಿ ಮಾಡಿದ್ರೆ ಎಫ್ಐಆರ್ ದಾಖಲು ಮಾಡ್ತೀವಿ ಅಂತ ಈಗ ಪೊಲೀಸರು ಕೂಡ ಅಲ್ಲಿರುವಂತಹ ಜನರಿಗೆ ಹೇಳಿದಾರಂತೆ. ಆದ್ರೆ ತಾಯಿಯನ್ನ ಕಳ್ಕೊಂಡವರು ಮತ್ತು ಮೂಲಭೂತ ಸೌಕರ್ಯದಿಂದ ವಂಚಿತರಾದವರು ಈ ರೀತಿಯಾಗಿ ಪ್ರೊಟೆಸ್ಟ್ ಮಾಡುವಂತದ್ದು ಸರ್ವೇ ಸಾಮಾನ್ಯ. ಮುಂದಿನ ದಿನಮಾನಗಳಲ್ಲಿ ಇಲ್ಲಿರುವಂತಹ ಜನರ ಸಮಸ್ಯೆ ಆಗಿರ್ಬೋದು ಮತ್ತು ಈ ಮೃತಳ ಸಾವಿಗೆ ನ್ಯಾಯವನ್ನು ಕೊಡಿಸುವಂತಹ ಕೆಲಸ ಸ್ಥಳೀಯ ಅಧಿಕಾರಿಗಳು ಮತ್ತು ಆಡಳಿತ ಮತ್ತು ಸ್ಥಳೀಯ ಶಾಸಕ ಜಮೀರ್ ಅಹಮದ್ ಖಾನ್ ಮಾಡ್ತಾರ ಅನ್ನೋದನ್ನ ಕಾದ್ ಮಾಡಬೇಕಾಗಿದೆ. ಮತ್ತು ಎಸ್, ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ಜನರಾಗಿ ದೇಶದಲ್ಲಿ ಒಂದು ದೃಶ್ಯಾವಳಿಗಳಲ್ಲಿ ನೀವು ಗಮನಿಸಬಹುದು. ಈಗ ಸಾವನ್ನಪ್ಪಿರುವ ಮಹಿಳೆಯ ಫೋಟೋವನ್ನು ಕೂಡ ನಾವು ತೋರಿಸ್ತಾ ಇದ್ದೇವೆ. ಇವರೇ ಮೋಟಾರ್ ಆನ್ ಮಾಡೋದಕ್ಕೆ ಹೋಗಿದ್ದಾರೆ. ಈ ಸಂದರ್ಭದಲ್ಲಿ ಕರೆಂಟ್ ಶಾಕ್ನಿಂದಾಗಿ ಮೃತಪಟ್ಟಿದ್ದಾರೆ. ಹಾಗೆ ಇಲ್ಲಿನ ನಿವಾಸಿಗಳು ನೀರಿಗಾಗಿ ಎಷ್ಟು ಮಟ್ಟಿಗೆ ಪರದಾಡ್ತಾರೆ ಅನ್ನೋದರ ಕುರಿತಾಗಿ ಪಕ್ಕದ ದೃಶ್ಯಾವಳಿಗಳನ್ನು ಗಮನಿಸಬಹುದು. ಅಲ್ಲಿ 108 ಮೋಟಾರ್ಗಳಿರೋದನ್ನು ಕೂಡ ನೀವು ಗಮನಿಸಬಹುದು. ಅಂದರೆ ದೊಡ್ಡ ಪೈಪ್ಗೆ ಮನೆಗೂ ಅವರು ಈ ಮೋಟಾರ್ಗಳ ಮುಖಾಂತರ ಅವರೇ ಕನೆಕ್ಷನನ್ನು ಮಾಡಿಕೊಂಡು ನೀರನ್ನು ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಅಷ್ಟರ ಮಟ್ಟಿಗೆ ಇಲ್ಲಿನ ವ್ಯವಸ್ಥೆ ಸರಿಯಾಗಿಲ್ಲ ಅನ್ನೋದು ಈ ಮುಖಾಂತರವೇ ತಿಳಿಯುತ್ತೆ. ಅಂಡ್ ಅಲ್ಲಿನ ನಿವಾಸಿಯು ಕೂಡ ಮಾತನಾಡ್ತಾ ಇದ್ರು, ಈಗಾಗಲೇ ಇಂತಹ ಘಟನೆಯಿಂದ 4 ಸಾವನ್ನಪ್ಪಿದ್ದಾರೆ, ಇವರನ್ನು ಸೇರಿಕೊಂಡು 4 ಸಾವನ್ನಪ್ಪಿದ್ದಾರೆ. ಈ ಹಿಂದೆ 3 ಸಾವುಗಳಾಗಿದ್ದಾಗಲೂ ಕೂಡ ಸಂಬಂಧಪಟ್ಟವರು ಈ ಕಡೆ ಗಮನ ಹರಿಸಲಿಲ್ಲ. ಈಗ ಇವರು 4ನೇದಾಗಿ ಸಾವನ್ನಪ್ಪಿದ್ದಾರೆ. ಇನ್ನು ಎಷ್ಟು ಮಂದಿ ಸಾವನ್ನಪ್ಪಬೇಕು ಅಂತ ಅಲ್ಲಿನ ನಿವಾಸಿಗಳು ಕೂಡ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು, ಸಚಿವ ಜಮೀರ್ ಅಹಮದ್ ಈ ಕಡೆ ಎಚ್ಚೆತ್ತುಕೊಂಡು ನಿವಾಸಿಗಳಿಗೆ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿಕೊಡಲೇಬೇಕಾಗಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664,
ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.